ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಮೀಳಾ. ಫ್ರೆಂಡ್ಸ್, ಇವತ್ತು ನಾವು ಎಮ್ಮೆ ಕಣ್ಣಿನ ಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ. ಈ ಎಮ್ಮೆ ಕಣ್ಣಿನ ಕಜ್ಜಾಯ ಮಲೆನಾಡಿಗರ ಜೀವ ಪ್ರಾಣ ಅಂತಲೇ ಹೇಳ್ಬೋದು. ಕಜ್ಜಾಯ ಕೋಳಿ ಸಾರು ಅಂತ ಅಂದರೆ ಮಲೆನಾಡಿನಲ್ಲಿ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಪ್ರತಿಯೊಂದು ಹಬ್ಬ ಫಂಕ್ಷನ್ ಏನೇ ಇದ್ರೂ ಈ ರೆಸಿಪಿ ಪ್ರತಿಯೊಬ್ಬರು ಮನೇಲೂ ಇದ್ದೇ ಇರುತ್ತೆ. ಈ ರುಚಿಕರ ರೆಸಿಪಿಯನ್ನು ಮಾಡೋದು ಕಷ್ಟ ಅಂತಲೇ ಅನ್ನಿಸ್ಬೋದು, ತಿನ್ನೋಕ್ಕೆ ಮಾತ್ರ ಅಷ್ಟೇ ರುಚಿಕರವಾಗಿರುತ್ತೆ. ಆ ರೆಸಿಪಿನ ನೋಡೋಣ ಬನ್ನಿ. ಪಾತ್ರೆಯಲ್ಲಿ ಅನ್ನನ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದು ನಮ್ಮ ಮಮ್ಮಿ ಮಾಡ್ತಾ ಇರೋ ರೆಸಿಪಿ. ಅನ್ನನ ನೋಡಿ, ಬೆಳಿಗ್ಗೆ ಮಾಡೋದಾದರೆ ಹಿಂದಿನ ದಿನ ಅನ್ನನೇ ತೊಗೋಬೋದು, ಮಧ್ಯಾಹ್ನ ಅಥವಾ ಸಂಜೆ ಮಾಡೋದಾದರೆ ಮನೇಲಿರೋ ಅನ್ನನ ತೊಗೋಬೋದು. ಅನ್ನ ಖಾಲಿಯಾಗಿದ್ದರೆ ಅನ್ನ ತೊಗೊಳ್ಳೇಬೇಕು. ಅನ್ನನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಅನ್ನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಈ ನೀರು ಚೆನ್ನಾಗಿ ಕಾಯಬೇಕು. ಹೆಸರು ಚೆನ್ನಾಗಿ ಕಾದ ಆದಮೇಲೆ ನಾವಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗುತ್ತೆ. ಅಕ್ಕಿ ಹಿಟ್ಟನ್ನ ಮಾಡೋ ವಿಧಾನ ಅಂತ ಅಂದರೆ ಅಕ್ಕಿನ ತೊಳೆದು ಒಣಸಿ ಆಮೇಲೆ ಹಿಟ್ಟು ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಮಾತ್ರ ಸಣ್ಣಕ್ಕಿರಬೇಕು. ಅಕ್ಕಿ ಹಿಟ್ಟು ಹಾಕ್ಬೋದು, ಒಣ ಅಕ್ಕಿ ಹಿಟ್ಟು ಹಾಕಿದರೆ ಗಟ್ಟಿ ಬರುತ್ತೆ. ಅದಕ್ಕೋಸ್ಕರ ಅಕ್ಕಿನ ತೊಳೆದು ಒಣಸಿ ಹಿಟ್ಟು ಮಾಡಿಸೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಹಿಟ್ಟು ಹಾಕಿ ಆಮೇಲೆ ಈ ಥರ ನೀಟಾಗಿ ನಾವು ತಿರುಗಿಸ್ಕೋಬೇಕಾಗುತ್ತೆ. ಪ್ರೊಸೆಸ್ನ ಸಣ್ಣ ಉರಿಯಲ್ಲಿ ಇಟ್ಕೊಂಡೇ ಮಾಡಬೇಕು, ಇಲ್ಲ ಅಂತಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಈ ಥರ ನೀಟಾಗಿ ನಾವು ತಿರ್ಸ್ಕೋಬೇಕಾಗುತ್ತೆ. ನೀಟಾಗಿ ತಿರ್ಸ್ಕೊಳ್ಳಿಲ್ಲ ಅಂತ ಅಂದರೆ ಒಣ ಹಿಟ್ಟು ಮೇಲೆ ಉಳಿಯುತ್ತೆ, ನೀರು ಕೆಳಗೆ ಉಳಿಯುತ್ತೆ. ಅದಕ್ಕೋಸ್ಕರ ಈ ಥರ ನೀಟಾಗಿ ತಿರ್ಸ್ಕೋಬೇಕಾಗುತ್ತೆ. ತಿರ್ಸ್ಕೊಂಡು ಸ್ವಲ್ಪ ಹೊತ್ತು ಬಾಯಿ ಮುಚ್ಚಿ ಇಡಬೇಕಾಗುತ್ತೆ. ಫುಲ್ ಬೆಂಕಿನ ಗ್ಯಾಸಲ್ಲಿ ಇಡೋದಾದರೆ ಸಿಮ್ಮಲ್ಲಿ ಇಟ್ಕೋಬೋದು. ಸಿಮ್ಮಲ್ಲಿ ಬಾಯಿ ಮುಚ್ಚಿ ಒಂದು 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. ಇದು ಬೇಯೋದ್ರೊಳಗೆ ನಾವಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ. ನೋಡಿ, ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ, ಹಾಗೆಯೇ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇದನ್ನು ನಾನು ರುಬ್ಕೊತಿದ್ದೀನಿ. ಇದನ್ನು ನಾವು ಜಬ್ಕೋಬೋದು, ಇಲ್ಲಾಂದರೆ ಮಿಕ್ಸಿಲಿ ರುಬ್ಕೋಬೋದು. ತರಿಯಾಗಿ ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ನೋಡಿ, ಈ ಥರ ತರಿಯಾಗಿ ಮಿಕ್ಸಿಲಿ ರುಬ್ಕೋಬೇಕಾಗುತ್ತೆ. ನೋಡಿ, ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಾವು ಸ್ಮ್ಯಾಶ್ ಮಾಡ್ಕೋಬೋದು, ಅಂದರೆ ಕುಟ್ಟೋದಿರುತ್ತಲ್ಲ, ಕುಟ್ಟೋದ್ರಲ್ಲಿ ಕುಟ್ಟಿ ನಾವು ಇದನ್ನು ರೆಡಿ ಮಾಡ್ಕೋಬೋದು. ನೋಡಿ, ಚಿಕ್ಕದಾಗಿ ಈರುಳ್ಳಿನ ಒಂದು 4 ಈರುಳ್ಳಿನ ನಾನು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಹಾಗೆಯೇ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪನ್ನು ಸಹ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದನ್ನು ಮಾಡೋಕ್ಕೆ ತುಂಬ ಅಂದರೆ ತುಂಬ ಸಣ್ಣದಾಗಿ ಹೆಚ್ಕೊಳ್ಳೇಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಬಾಣಲಿಲಿ ಹಾಕೋ ಸಮಯದಾಗೆ ಅದು ಹಾರೋ ಚಾನ್ಸಸ್ ಇರುತ್ತೆ, ಹೊಟ್ಟೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಾವು ಇವನ್ನೆಲ್ಲನೂ ಏನೇನೆಲ್ಲ ಹಾಕ್ತೀವೋ ಅವನ್ನೆಲ್ಲ ಚಿಕ್ಕದಾಗಿ ಹುರ್ಕೋಬೇಕಾಗುತ್ತೆ. ನೋಡಿ, ನಾವು ಬಾಣಲಿನ ತಗೊಂಡು ಬಾಣಲಿಗೆ ಎಣ್ಣೆ, ಕುಕ್ಕಿಂಗ್ ಆಯಿಲು ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾವು ಮಾಮೂಲು ಮನೇಲಿ ಯಾವುದು ಯೂಸ್ ಮಾಡ್ತೀವೋ ಅದನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೈಡಲ್ಲಿ ಮಾಮೂಲಾಗಿ ನಾವು ಕಂಚಿನ ಬಾಣಲಿ ಹಾಗೆಯೇ ಕಬ್ಬಿಣದ ಬಾಣಲಿನ ಯೂಸ್ ಮಾಡೋದು. ಮನೇಲಿ ಮಾಮೂಲಾಗಿ ಯಾವ ಬಾಣಲಿ ಯೂಸ್ ಮಾಡ್ತೀವೋ ಆ ಬಾಣಲಿ ಯೂಸ್ ಮಾಡಿದರೆ ಆಗುತ್ತೆ. ಆಮೇಲೆ ಹಿಟ್ಟನ್ನ ನೋಡಿ, ನಾವು ಹಿಟ್ಟನ್ನು ಮರ್ಗಿಗೆ ಹಾಕ್ಕೊತಾ ಇದ್ದೀವಿ. ಇದನ್ನು ನಮ್ಮ ಸೈಡಲ್ಲಿ ಮರ್ಗಿ ಅಂತ ಹೇಳ್ತಾರೆ. ನಮಗೆ ಎಲ್ಲಿ ಕಂಫರ್ಟೇಬಲ್ ಅನಿಸುತ್ತೋ ಆ ಥರದ್ರಲ್ಲಿ ತಗೊಂಡು ಮಾಡ್ಬೋದು. ನೋಡಿ, ನೀಟಾಗಿ ಮರ್ಗಿಗೆ ಹಾಕ್ಕೊಂಡು ನೀಟಾಗಿ ಮಿಲ್ಕಂತ ಇದೆ ಹಿಟ್ಟನ್ನ. ಜಾಸ್ತಿ ಮಾಡೋದಾದರೆ ಹಿಟ್ಟನ್ನು ಬಾಯಿ ಮುಚ್ಕೊಂಡು ಇಟ್ಕೊಂಡು ನಮಗೆ ಎಷ್ಟೆಷ್ಟು ಬೇಕೋ ಅಷ್ಟು ಹಿಟ್ಟನ್ನು ನಾವಿಲ್ಲಿ ಮಿಲ್ಕೋಬೋದು. ಸ್ವಲ್ಪ ಮಾಡೋದಾದರೆ ಹಿಟ್ಟು ನಾವು ಅಷ್ಟನ್ನು ಹಾಕ್ಕೊಂಡು ಮಿಲ್ಕೋಬೋದು. ಆಮೇಲೆ ಇಲ್ಲಿ ಚಿಕ್ಕದಾಗಿ ಹೆಚ್ಚಿಟ್ಟಿರೋ ಎಲ್ಲ ಐಟಮ್ಸ್ನ ಹಾಕ್ಕೊಳ್ತಾ ಇದ್ದೆ. ಈರುಳ್ಳಿ, ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ತುಂಬ ಅಂದರೆ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಬೇಯಿಸೋವಾಗಲೇ ಹಾಕ್ಕೋಬೋದು, ಇಲ್ಲ ಅಂತ ಅಂದರೆ ಈ ಥರನೂ ಬೇಯ್ದಾದ್ಮೇಲೆ ನಾವು ಮಿಲಿತೀವಲ್ಲ ಹಿಟ್ಟು, ಆ ಟೈಮಲ್ಲಾದರೂ ಹಾಕ್ಕೋಬೋದು. ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಆದರೆ ಇದೆಲ್ಲನೂ ನಾವು ಏನೆಲ್ಲ ಇಂಗ್ರೀಡಿಯೆಂಟ್ ಹಾಕ್ತೀವೋ ಇದೆಲ್ಲನೂ ನಾವು ಚಿಕ್ಕದಾಗಿ ಅಂದರೆ ತುಂಬ ಚಿಕ್ಕದಾಗಿ ಹೆಚ್ಕೋಬೇಕಾಗುತ್ತೆ. ಇಲ್ಲ ಅಂತ ಅಂದರೆ ಬೇಯಿಸೋವಾಗ ಸಿಡಿಯೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಮೆಣಸಿಕಾಯಿ ಹಾಗೆಯೇ ಬೆಳ್ಳುಳ್ಳಿನ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನೂ ಸಹ ಹಾಕ್ಕೊತಾ ಇದ್ದೆ. ಇದು ನಮ್ಮ ಸೈಡಲ್ಲಿ ತುಂಬ ಅಂದರೆ ತುಂಬ ಸ್ಪೆಷಲ್ ಆದ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆಯೇ ಹಬ್ಬದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಈ ರೆಸಿಪಿ ಇದ್ದೇ ಇರುತ್ತೆ. ಇದು ಕೋಳಿ ಸಾರು ಹಾಗೆ ಕುರಿ ಸಾರಿಗಂತೂ ಮಾಡಿಸಿದ ರೆಸಿಪಿ. ಮಲೆನಾಡಲ್ಲಿ ತುಂಬ ಸ್ಪೆಷಲ್ ರೆಸಿಪಿ ಅಂದರೆ ಇದೆ ಅಂತಲೇ ಹೇಳ್ಬೋದು. ಹಾಗೆಯೇ ಇಲ್ಲಿ ಅರಿಶಿನ ಪುಡಿನ ಹಾಕ್ಕೊತಾ ಇದ್ದೆ. ನಮಗೆ ಇಲ್ಲಿ ಎಷ್ಟು ಬೇಕಾಗುತ್ತೋ ಅಷ್ಟು ಅರಿಶಿನ ಪುಡಿನ ಹಾಕ್ಕೋಬೇಕಾಗುತ್ತೆ. ತುಂಬ ಜಾಸ್ತಿನೂ ಹಾಕ್ಕೋಬಾರ್ದು ಅರಿಶಿನ ಪುಡಿನ. ಅರಿಶಿನ ಪುಡಿ ಜಾಸ್ತಿ ಆದರೆ
ಕಹಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಅರಿಶಿನ ಪುಡಿನ ಹಾಕ್ಕೋಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ಮಿಲ್ಕೋಬೇಕು. ನಾವು ಯಾವ ಥರ ಮಿಲ್ಕೊತೀವೋ ಆ ಥರ ಬರುತ್ತೆ ಕಜ್ಜಾಯ ಅಂತಲೇ ಹೇಳ್ಬೋದು. ಇದೆಲ್ಲನೂ ಮಿಕ್ಸ್ ಆಗಂಗೆ ನೀಟಾಗಿ ಇಲ್ಲಿ ಮಿಲ್ಕೋಬೇಕಾಗುತ್ತೆ. ನಮ್ಮಲ್ಲಿ ರೊಟ್ಟಿ ಕಜ್ಜಾಯ ಕಡುಬು ಮಾಡೋದಕ್ಕೆ ಈ ಥರ ಮರ್ಗಿನೇ ಯೂಸ್ ಮಾಡೋದು. ಈ ಥರ ಮರ್ಗಿಯಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಮಾಡೋದಕ್ಕೆ. ಅದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ ಹಿಂದಿನಿಂದನೂ ಮಾಡ್ಕೊಬಂದಿರೋದು ಇದೇ ಮರ್ಗಿಲಿ. ಈ ಮರ್ಗಿ ಮಾತ್ರ ರೊಟ್ಟಿ ಮಾಡೋಕ್ಕೆ, ಕಡುಬು ಮಾಡೋಕ್ಕೆ, ಹಾಗೆಯೇ ಕಜ್ಜಾಯಗಳನ್ನ ಮಾಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು. ಈ ಥರ ನೀಟಾಗಿ ಮಿಲ್ಕೋಬೇಕಾಗುತ್ತೆ. ನೋಡಿ ಪಕ್ಕದಲ್ಲಿ ಒಂದು ಚರ್ಕ್ಲಿಗೆ ನೀರು ಹಾಕ್ಕೊಂಡು ಇಟ್ಕೊಂಡೈತೆ. ಹಾಗೆಯೇ ಒಂದು ತಂಬಿಗೆನ ತಗೊಂಡು ನಮಗೆ ಬೇಕಾದರೆ ನೀರು ಸ್ವಲ್ಪ ಹಾಕ್ಕೊಳ್ತಾ ಬಿಸಿ ಬಿಸಿ ಇದ್ದಾಗಲೇ ನೀಟಾಗಿ ಈ ಥರ ಮಿಲ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಮಿಲ್ಕೋಬೇಕು. ಯಾವ ಥರ ಮಿಲ್ಕೊತೀವೋ ಆ ಥರ ಬರುತ್ತೆ ಅಂತಲೇ ಹೇಳ್ಬೋದು ಈ ರೆಸಿಪಿ. ನಮ್ಮ ಮಲೆನಾಡಲ್ಲಿ ಸ್ಪೆಷಲ್ ರೆಸಿಪಿ ಅಂದರೆ ಕಜ್ಜಾಯ ಹಾಗೆ ಕೋಳಿ ಸಾರು. ಇದು ಎಮ್ಮೆ ಕಣ್ಣಿನ ಕಜ್ಜಾಯ ನಾನು ತೋರಿಸ್ತಾ ಇರೋದು. ಹೊಸಕರೆ ಕಜ್ಜಾಯ ಅಂತ ಹೇಳಿ ಮಾಡ್ತಾರೆ, ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಚಿಕನ್ನು ಮಟನ್ ಸಾಂಬಾರಿಗೆ ಇದು ಹೇಳಿ ಮಾಡಿಸಿರೋ ರೆಸಿಪಿ ಅಂತಲೇ ಹೇಳ್ಬೋದು. ಹಾಗೆ ತಿಂತಾಯಿದ್ರೆ ಇನ್ನು ತಿಂತಾನೇ ಇರಬೇಕು ಅಂತ ಅನಿಸುತ್ತೆ. ನೋಡಿ ಈ ಥರ ನೀಟಾಗಿ ಎಲ್ಲನೂ ಮಿಕ್ಸ್ ಆಗಬೇಕು. ಹಾಗೆಯೇ ಹಿಟ್ಟು ತುಂಬ ಅಂದರೆ ತುಂಬ ಮೃದು ಬರಬೇಕು. ಅಲ್ಲಿವರೆಗೂ ನಾವು ಮಿಲ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬ ಮೃದು ಅಲ್ಲ, ಹಾಗೆಯೇ ತುಂಬ ಗಟ್ಟಿನೂ ಅಲ್ಲ. ಒಂದು ಹದದಲ್ಲಿ ಮಿಲ್ಕೋಬೇಕು. ಕೈಯಲ್ಲಿ ತಟ್ಟಕ್ಕೆ ಬರಬೇಕು ಆ ಹದದಲ್ಲಿ. ಇದೆಲ್ಲನೂ ಮಿಕ್ಸ್ ಆಗಂಗೆ ನೀಟಾಗಿ ಮಿಲ್ಕೋಬೇಕಾಗುತ್ತೆ. ಈ ಥರ ಸೇಮ್ ನಮ್ಮಲ್ಲಿ ರೊಟ್ಟಿ ಮಾಡ್ತೀವಿ, ಆ ಪ್ರೊಸೆಸ್ಸನ್ನು ಸೇಮ್ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ರೊಟ್ಟಿ ಮಾಡೋದು ಹೇಗೆ ಅಂತಲೂ ಸಹ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ, ಕಮೆಂಟು ಶೇರು ಮಾಡಿ, ಸಪೋರ್ಟ್ ಮಾಡಿ. ನೋಡಿ ನೀಟಾಗಿ ಈ ಥರ ಈ ಹದದಲ್ಲಿ ಮಿಲ್ಕೋಬೇಕು. ಮಿಲ್ಕೊಂಡು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ತಗೊಂಡು ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಯಾಗಿ ತಗೊಂಡು ಈ ಥರ ನಾವು ತಟ್ಟಬೇಕಾಗುತ್ತೆ. ನೋಡಿ ಈ ಥರ ಕೈಗೆ ನೀರು ಬೇಕಂತ ಅಂದರೆ ನೀರು ಹಚ್ಕೊಂಡು ತಟ್ಟಬೇಕಾಗುತ್ತೆ. ನೀರು ಹಚ್ಕೊಂಡೇ ಇಲ್ಲ ಅಂದರೆ ಕೈಯಲ್ಲಿ ಇಟ್ಕೊಂಡ್ಬಿಡುತ್ತೆ, ಬಿಡಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ಥರ ಸ್ವಲ್ಪ ನೀರು ಹಾಕ್ಕೊಂಡು ಕೈ ಮೇಲೆ ಇಟ್ಕೊಂಡು ತಟ್ಟಿ ಈ ಥರ ಒಂದು ಹೋಲನ್ನ ಮಾಡಬೇಕಾಗುತ್ತೆ. ಈ ಹೋಲ್ ಇರೋದಕ್ಕೆ ಏನೋ ಗೊತ್ತಿಲ್ಲ, ಎಮ್ಮೆ ಕಣ್ಣಿನ ಕಜ್ಜಾಯ ಅಂತ ಹೆಸರು ಬಂದಿದ್ದೀರೇನೋ ಗೊತ್ತಿಲ್ಲ, ಆದರೆ ನಮ್ಮಲ್ಲಿ ಇದನ್ನು ಎಮ್ಮೆ ಕಣ್ಣಿನ ಕಜ್ಜಾಯ ಅಂತಲೇ ಹೇಳೋದು. ನೋಡಿ ಈ ಥರ ಸ್ವಲ್ಪ ಹಿಟ್ಟನ್ನ ತಗೋಬೇಕು. ತುಂಬ ಕಡಿಮೆ ಹಿಟ್ಟು ತಗೋಬಾರ್ದು, ತುಂಬ ಜಾಸ್ತಿ ಹಿಟ್ಟು ತಗೋಬಾರ್ದು. ಕಡಿಮೆ ಆದರೆ ತೆಳ್ಳಗೆ ಅನಿಸ್ಬಿಡುತ್ತೆ, ಜಾಸ್ತಿ ಆದರೆ ದಪ್ಪ ಅನಿಸ್ಬಿಡುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಈ ಥರ ಹದವಾಗಿ ಹಿಟ್ಟನ್ನು ತಗೊಂಡು ನೀಟಾಗಿ ಈ ಥರ ತಟ್ಟಬೇಕಾಗುತ್ತೆ. ನಾವು ಮರ್ಗಿಯಲ್ಲೇ ತಟ್ಬೋದು, ಇಲ್ಲ ಕೈಯಲ್ಲಿ ಇಟ್ಕೊಂಡು ತಟ್ಬೋದು. ನೋಡಿ ಈ ಥರ ನೀಟಾಗಿ ತಟ್ಟಬೇಕಾಗುತ್ತೆ. ತಟ್ಟಿ ಹೋಲ್ ಮಾಡಬೇಕಾಗುತ್ತೆ. ಹೋಲ್ ಮಾಡಿಕೊಂಡು ನೋಡಿ ಮರದಲ್ಲಾದರೂ ಹಾಕಿಟ್ಕೋಬೋದು, ಇಲ್ಲ ಅಂದರೆ ನಮ್ಮ ಮನೆಗಳಲ್ಲಿ ಯಾವುದು ಅಗೋಲವಾಗಿ ಹಾಕೋಕ್ಕಿರುತ್ತೋ ಅದರಲ್ಲಿ ಹಾಕಿ ಇಟ್ಕೋಬೇಕಾಗುತ್ತೆ. ಸ್ವಲ್ಪ ಮಾಡಾದಮೇಲೆ ಆಮೇಲೆ ಬೇಯಕ್ಕೆ ಹಾಕ್ಕೋಬೇಕಾಗುತ್ತೆ. ಯಾಕೆಂದರೆ ಇದು ಒಂದೊಂದೇ ಬೇಯಿಸೋ ವಸ್ತು ಅಲ್ಲ, 4-5-6 ಹಾಕಿ ಒಂದೇ ಸರಿಗೆ ಬೇಯಿಸೋ ವಸ್ತು. ಆಮೇಲೆ ತೊಳ್ಸೋ ಕಡ್ಡಿ, ನಮ್ಮಲ್ಲಿ ತೊಳ್ಸೋ ಕಡ್ಡಿ ಅಂತ ಹೇಳ್ತೀವಿ, ಒಂದು ಕಡ್ಡಿ, ಆ ಕಡ್ಡಿನ ಯೂಸ್ ಮಾಡ್ಕೊಳ್ತೀವಿ. ಆ ಕಡ್ಡಿ ಸಹಾಯದಿಂದ ತೆಗೆಯೋದು. ನೋಡಿ ಈ ಥರ ನೀಟಾಗಿ ಸ್ವಲ್ಪ ಹಿಟ್ಟನ್ನು ತೆಗೆದು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಕೈ ಮೇಲೆ ತಟ್ಟಿ ಆಮೇಲೆ ಹೋಲ್ ಮಾಡಿ ಇಡೋದು, ಆಮೇಲೆ ಬೇಯಿಸೋದು. ಈ ಪ್ರೋಸೆಸ್ಸು ಹೀಗೆ ಇರುತ್ತೆ. ಕೈಯಲ್ಲಿ ತಟ್ಟಕ್ಕೆ ಬರಲ್ಲ ಅಂತ ಅನ್ನೋರು ಮೇಲಾದರೂ ತಟ್ಕೋಬೋದು, ಇಲ್ಲ ಅಂತಂದರೆ ಪ್ಲಾಸ್ಟಿಕ್ ಕವರ್ಗಳಿರುತ್ತಲ್ಲ ಆ ಥರದ್ರಲ್ಲಾದರೂ ತಟ್ಕೋಬೋದು. ಅದು ಅವ್ರ ಚಾಯ್ಸ್ ಆಗಿರುತ್ತೆ. ನೋಡಿ ಎಕ್ಸ್ಪೀರಿಯನ್ಸ್ ಇದ್ದವರಾದರೆ ನೀಟಾಗಿ ಕೈಯಲ್ಲಿ ತಟ್ಟಿ ಈ ಥರ ಪ್ರೆಸ್ ಮಾಡಿ ಈ ಥರ ಇಟ್ಬಿಡ್ತಾರೆ. ನೋಡಿ ಈ ಥರ ಸ್ವಲ್ಪ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆ ಕಾಯಬೇಕು, ಚೆನ್ನಾಗಿ ಕಾದಿರೋ ಎಣ್ಣೆಗೆ ಈ ಥರ ಹಾಕ್ಕೋಬೇಕಾಗುತ್ತೆ. ಒಂದು ಸರಿಗೆ ಬಾಣಲಿಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಹಾಕ್ಕೋಬೇಕಾಗುತ್ತೆ. ಇದೆಲ್ಲ ಸಣ್ಣ ಉರಿಲಿ ಇಟ್ಕೊಂಡೇ ಮಾಡಬೇಕು. ಸಣ್ಣ ಉರಿಕಿಂತ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮಾಡಿದ್ರೂ ಓಕೆನೇ. ನೋಡಿ ಈ ಥರ ಬಾಣಲಿಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಕಜ್ಜಾಯನ ಸೇರಿಸ್ಕೊತಾ ಐತೆ. ಈ ರೆಸಿಪಿ ಆ್ಯಕ್ಚುಲಿ ನಮ್ಮ ಮಮ್ಮಿ ಮಾಡ್ತಾ ಇರೋದು. ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ಮಾಡುತ್ತೆ ಈ ರೆಸಿಪಿನ. ನೋಡಿ ಈ ಥರ ಒಂದೊಂದೇ ಮಾಡಿ ಇಟ್ಕೊಂಡು ಈ ಥರ ಮರದಲ್ಲಿ ಇಟ್ಕೋಬೋದಾಗಿರುತ್ತೆ. ಹಾಗೆಯೇ ದೊಡ್ಡ ಪ್ಲೇಟು ಅಥವಾ ದೊಡ್ಡ
ತಟ್ಟೆ ಇದೆಲ್ಲದರಲ್ಲೂ ಇಟ್ಕೋಬೋದು. ಈ ಥರ ನಮ್ಮ ಕಂಫರ್ಟಬಿಲಿಟಿ ನಮಗೆ ಯಾವ ಥರ ಕಂಫರ್ಟ್ ಇರುತ್ತೋ ಆ ಥರ ನಾವಿಲ್ಲಿ ಇಟ್ಕೋಬೋದಾಗಿರುತ್ತೆ. ವಿಡಿಯೋದಲ್ಲಿ ಹೊಸಕರೆ ಕಜ್ಜಾಯನ ತೋರಿಸ್ತೀನಿ. ಅದಂತೂ ತುಂಬ ಡಿಫಿಕಲ್ಟಿ ಮಾಡೋದು, ಇದಾದರೂ ಸ್ವಲ್ಪ ಈಸಿ. ಅದಂತೂ ತುಂಬ ಹುಷಾರಾಗಿ ಮಾಡಬೇಕು. ಅದೆಲ್ಲ ಎಕ್ಸ್ಪೀರಿಯನ್ಸ್ ಇರೋರು ಮಾಡೋಕ್ಕೆ ಸಾಧ್ಯ. ನಮ್ಮಲ್ಲೆಲ್ಲ ದೊಡ್ಡ ದೊಡ್ಡ ಹಬ್ಬಗಳಲ್ಲೆಲ್ಲನೂ ಈ ರೆಸಿಪಿ ಇದ್ದೇ ಇರುತ್ತೆ. ನೋಡಿ, ನೀಟಾಗಿ ಮೀಡಿಯಮ್ ಉರಿಯಲ್ಲಿ, ತುಂಬ ದೊಡ್ಡ ಉರಿನೂ ಅಲ್ಲ ತುಂಬ ಸಣ್ಣ ಉರಿನಲ್ಲ, ಮೀಡಿಯಮ್ ಉರಿಯಲ್ಲಿ ಬೇಯಕ್ಕೆ ಇಟ್ಕೋಬೇಕು. ಒಂದು ಸೈಡ್ ಬೆಂದಾದಮೇಲೆ ಇನ್ನೊಂದು ಸೈಡು ಈ ಥರ ಕಡ್ಡಿ ಸಹಾಯದಿಂದ ಮಗ್ಚಾಕಬೇಕಾಗುತ್ತೆ. ಈ ಕಡ್ಡಿನ ನಮ್ಮಲ್ಲಿ ತೊಳಸ ಕಡ್ಡಿ ಅಂತ ಹೇಳ್ತಾರೆ. ಈ ಕಡ್ಡಿ ಪ್ರತಿಯೊಬ್ಬರು ಮನೆಯಲ್ಲೂ ಇರ್ತವೆ. ಯಾಕೆ ಅಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಈ ಕಜ್ಜಾಯನ ಮಾಡೇ ಮಾಡ್ತಾರೆ. ಪ್ರತಿ ಹಬ್ಬನೂ ಮುಗಿದು ಮಾರನೇ ದಿನ ನಾನ್ ವೆಜ್ ಮಾಡ್ತಾರಲ್ಲ, ಆವಾಗಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಈ ಥರ ಕಜ್ಜಾಯ ನಮ್ಮ ಸೈಡಲ್ಲಿ ಇದ್ದೇ ಇರುತ್ತೆ ಅಂತಲೇ ಹೇಳ್ಬೋದು. ಕಜ್ಜಾಯ ಕೋಳಿ ಸಾರು ನಮ್ಮ ಸೈಡಲ್ಲಿ ಫೇಮಸ್ ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನೀಟಾಗಿ ಮಗ್ಚಾಕೊಂಡು ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ಬೇಯಿಸ್ಕೋಬೇಕಾಗುತ್ತೆ. ಫುಲ್ಲು ಬೆಂದಿರೋದು ಗೊತ್ತಾಗುತ್ತೆ. ಆಮೇಲೆ 2 ಕೋಲಿನ ಸಹಾಯದಿಂದ ಈ ಥರ ನಾವು ತಗೋಬೇಕಾಗುತ್ತೆ. ಕೋಲಿನ ಸಹಾಯದಿಂದ ತೆಗಿಯೋದು ಕಾರಣ ಏನು ಅಂತಂದರೆ, ನೀಟಾಗಿ ಎಲ್ಲ ಎಣ್ಣೆನೂ ಹೋಗಲಿ ಅನ್ನೋದಕ್ಕೋಸ್ಕರ ಕೋಲಿನ ಸಹಾಯದಿಂದ ತೆಗಿತಾರೆ ಅಂತ ಅನಿಸುತ್ತೆ. ಎಣ್ಣೆ ಹೋಗೋವರೆಗೂ ಬಾಣಲಿಲೇ ಬಿಡ್ತಾರೆ. ಇದಕ್ಕೆ ಹೋಲ್ ಇಲ್ದಂಗೆನೂ ಮಾಡ್ಬೋದು. ಹೋಲ್ ಇಲ್ದಂಗೆ ಮಾಡಿದರೆ ತೆಗಿತೀವಲ್ವ, ಆವಾಗ ಎಣ್ಣೆ ಹಾಗೆ ಉಳ್ಕೊಂಡಿರುತ್ತೆ. ಅದಕ್ಕೋಸ್ಕರನೇ ಏನೋ ಗೊತ್ತಿಲ್ಲ, ಈ ಥರ ಕಜ್ಜಾಯನ ಮಾತ್ರ ಇದೇ ಥರ ತೆಗಿತಾರೆ. ಇದೇ ಥರ ತೆಗೆದು ಫುಲ್ ಅಷ್ಟನ್ನು ಕೋಲಲ್ಲಿ ಸಿಕ್ಕಾಕಿ ಅದನ್ನು ಬಾಣಲಿಲೇ ಸ್ವಲ್ಪ ಹೊತ್ತು ಬಿಡ್ತಾರೆ, ಫುಲ್ಲು ಎಣ್ಣೆ ಇಳಿಯೋವರೆಗೂ. ಫ್ರೆಂಡ್ಸ್, ಇದು ನಮ್ಮ ಮಲೆನಾಡು ಸೈಡಲ್ಲಿ ಫೇಮಸ್ ಅಂದರೆ ಫೇಮಸ್ ರೆಸಿಪಿ ಅಂತಲೇ ಹೇಳ್ಬೋದು. ಕೋಳಿ ಸಾರು ಕಜ್ಜಾಯ ಅನ್ನೋದು ಹೆಸರೇ ಇದೆ. ಫ್ರೆಂಡ್ಸ್, ನೀವು ಮಲೆನಾಡಿಗರ ಅಲ್ಲದೆ ಇದ್ದರೆ ಈ ರೆಸಿಪಿ ನಿಜ ಗೊತ್ತಿರಲ್ಲ. ಅವರು ಈ ವಿಡಿಯೋ ನೋಡಿಕೊಂಡು ಈ ಥರ ಪ್ರೊಸೆಸಲ್ಲಿ ಈ ರೆಸಿಪಿನ ಮಾಡ್ಕೊಂಡು ತಿಂದು ನೋಡಿ. ನಾನ್ ವೆಜಿಟೇರಿಯನ್ ಆಗಿದ್ದರೆ ಮಟನ್ ಸಾರು, ಚಿಕನ್ ಸಾರು ಇದಕ್ಕೆ ಕಾಂಬಿನೇಷನ್ ಆಗಿ ತೊಗೊಳ್ಳಿ. ನಾನ್ ವೆಜಿಟೇರಿಯನ್ ಆಗಿದ್ದರೆ ಬೇಳೆ ಇಲ್ಲ ಬಟಾಣಿ ಹಾಗೆಯೇ ಆಲೂಗೆಡ್ಡೆ ಎಲ್ಲ ತರಕಾರಿಯಾಗಿ ಪಲ್ಯ ಮಾಡ್ತಾರಲ್ಲ, ಅದಕ್ಕಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಇಲ್ಲ ಅಂತ ಅಂದರೆ ಹಾಗೆಯೇ ತಿನ್ಬೋದು, ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೇನೆ. ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್ ಫ್ರೆಂಡ್ಸ್.